ಹೀಗೆ ಧರ್ಮಸ್ಥಳಕ್ಕೆ ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ಯಾರು ಕೊಟ್ಟಿದ್ರು ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಸೊ ಚಿನ್ನಯ್ಯ ಜಯಂತ್ ಮೇಲೆ, ಜಯಂತ್ ಮಠಣ್ಣನವರ ಮೇಲೆ, ಮಠಣ್ಣವರು ನಾನಲ್ಲ ಅಂತ SIT ಮುಂದೆ ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಈಗ ಬುರುಡೆ ಮೂಲ ಬಯಲಾಗ್ತಾ ಇದ್ದು, ಮತ್ತೊಂದು ಕಡೆ ಚಿನ್ನಯ್ಯ ಜೈಲ್ ಪಾಲಾಗಿದ್ದಾನೆ. ಧರ್ಮಸ್ಥಳದಲ್ಲಿ ಬುರುಡೆ ಬಿಟ್ಟಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲು ಪಾಲು. 14 ದಿನ ನ್ಯಾಯಾಂಗ ಬಂಧನ. ಶಿವಮೊಗ್ಗ ಜೈಲಿಗೆ ಬುರುಡೆ ಮ್ಯಾನ್ ಶಿಫ್ಟ್. ವಿಠ್ಠಲಗೌಡನಿಂದ ಬುರುಡೆ ಪಡೆದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. 15 ದಿನದ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಚಿನ್ನಯ್ಯನನ್ನ SIT ಕಸ್ಟಡಿಗೆ ಕೇಳದ ಕಾರಣ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ನನ್ನ ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರಲು ಹುನ್ನಾರ ಎಂದ ಚಿನ್ನಯ್ಯ. ಜೈಲಿಗೆ ಹೋಗುವ ಮುನ್ನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದಿರೋ ಚಿನ್ನಯ್ಯ, ನನ್ನ ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರ ಹುನ್ನಾರ ನಡೆದಿದೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ಅಂತ SIT ಎದುರು ಗ್ಯಾಂಗ್ನ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯ ಬುರುಡೆ ತಂದ ದಿನವೇ ಕೇರಳದಲ್ಲಿ ಯೂಟ್ಯೂಬ್ಗೆ ಅಪ್ಲೋಡ್. ಬುರುಡೆ ರಹಸ್ಯ ಬೆನ್ನತ್ತಿದಾಗ ಬುರುಡೆ ಲಿಂಕ್ ಕೇರಳಕ್ಕೆ ವ್ಯಾಪಿಸಿರೋದು ಗೊತ್ತಾಗಿದೆ. ಚಿನ್ನಯ್ಯ ಕೋರ್ಟ್ಗೆ ಬುರುಡೆ ತಂದ ದಿನವೇ ಕೇರಳದ ಲಾರಿ ಡ್ರೈವರ್ ಕಮ್ಮ ಯೂಟ್ಯೂಬರ್ ಮುನಾಫ್ ವಿಡಿಯೋ ಅಪ್ಲೋಡ್ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಸಾಕ್ಷಿ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಸೋಮವಾರ ಕೇರಳ ಯೂಟ್ಯೂಬರ್ಗೆ SIT ಗ್ರಿಲ್ ನಡೆಸೋ ಸಾಧ್ಯತೆ ಇದೆ. ಧರ್ಮಸ್ಥಳದ ಬುರುಡೆಗೂ ಕೇರಳದ ರಾಜ್ಯಸಭಾ ಸದಸ್ಯನಿಗೂ ನಂಟು. ಬುರುಡೆಗೆ ಕೇವಲ ಕೇರಳದ ಯೂಟ್ಯೂಬರ್ ಲಿಂಕ್ ಅಷ್ಟೇ ಅಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್ಗೂ ನಂಟಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಚಿನ್ನಯ್ಯ, ಮಟ್ಟಣ್ಣನವರ್, ಜಯಂತ್ ಟೀಮ್ ಸಂಸದ ಸಂತೋಷ್ ಕುಮಾರ್ನ ಬುರುಡೆ ಸಮೇತ ಭೇಟಿಯಾಗಿ ಚರ್ಚಿಸಿದ್ರು. ಅಷ್ಟೇ ಅಲ್ಲ, ಕುಡ್ಲಾ ರ್ಯಾಂಪೇಜ್ ಹೆಸರಿನ ಯೂಟ್ಯೂಬ್ ಚಾನಲ್ಗೂ ಸಂಸದ ಸಂತೋಷ್ ಸಂದರ್ಶನ ನೀಡಿದ್ದು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು. ಈ ಸಂದರ್ಶನ ಜುಲೈ 17ರಂದು ಅಪ್ಲೋಡ್ ಆಗಿದೆ. ಇದೆಲ್ಲವೂ SIT ವಿಚಾರಣೆ ವೇಳೆ ಬಯಲಾಗಿದೆ. ಇನ್ನು TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, SITಯಲ್ಲಿ ಅಧಿಕಾರಿಗಳು ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ, ಆದರೆ ಅಯೋಗ್ಯರು ಅಪಪ್ರಚಾರ ಮಾಡಿದ್ರು, ಇದಕ್ಕೆ ಬೇರೆ ಕಡೆಯಿಂದ ದುಡ್ಡು ಬಂದಿದೆ ಅಂತ ಆರೋಪಿಸಿದ್ರು. ಆ SITಯಲ್ಲಿ ಆಫೀಸರ್ ಏನಿದ್ದಾರಲ್ಲ, ಅವರು ಸಮರ್ಥ ಆಫೀಸರ್ ಇದ್ದಾರೆ. ಇವರು ಅಯೋಗ್ಯರಿದ್ದಾರಲ್ಲ, ಇವರು ಅವ್ರಿಗೆ ಹೇಳಿದ್ರು ಸ್ವಲ್ಪ ಅಪಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಅದಕ್ಕೆ ಈ ಅಪಪ್ರಚಾರ ಆಗಿದೆ, ಬೇರೆ ಕಡೆಯಿಂದ ದುಡ್ಡು ಬಂದಿದೆ. ಬುರುಡೆ ಕೊಟ್ಟಿದ್ಯಾರು ಅನ್ನೋದು ಬಯಲಾಗಿದೆ. ಬುರುಡೆ ತಂದಿದ್ದು ಎಲ್ಲಿಂದ, ಬುರುಡೆ ಗ್ಯಾಂಗ್ಗೆ ಚಿನ್ನಯ್ಯನನ್ನ ಪರಿಚಯಿಸಿದ್ದು ಯಾರು ಅನ್ನೋದು ಬಯಲಾಗಬೇಕಿದೆ. ಚಿನ್ನಯ್ಯ ಜೈಲಿಗೆ ಹೋಗಿದ್ದು, ಈಗ ಬುರುಡೆ ಕೇಸ್ ವಿಠ್ಠಲಗೌಡನ ಕಡೆಗೆ ತಿರುಗಿದೆ. ಬೆಂಗಳೂರಿನಿಂದ ಕಿರಣ್ ಜೊತೆ ಪೃಥ್ವಿರಾಜ್ ಮತ್ತು ಅಶೋಕ್, TV9 ಧರ್ಮಸ್ಥಳ.